ಸುಪ್ರೀಂ ಕೋರ್ಟ್ ಕೂಡ CWRC CWMA ಆದೇಶವನ್ನು ಎತ್ತಿಡಿದು 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಈಗ ಆದೇಶ ಮಾಡಿದೆ. ಸರ್ಕಾರ ಈಗ ಯಾವ ರೀತಿ ಇದನ್ನು ನಿಭಾಯಿಸಿದೆ? ಒಂದು ನಿಮಗೆಲ್ಲ ಗೊತ್ತಿದ್ದಂತೆ ಮಳೆಯ ಪರಿಸ್ಥಿತಿ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಶೇಖರಣಾ ನೀರು ಒಳಾರು ಬರುವಂಥ ನೀರು ಕಡಿಮೆ ಆಗಿರೋಂಥದ್ದು ಇವತ್ತು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಅದನ್ನು ನಾವು ಕೋರ್ಟ್ ಮುಂದೆ ನಮಗೆ ಬರದ ಪರಿಸ್ಥಿತಿನ ಅವ್ರ ಮುಂದೆ ತರೋಂಥ ಒಂದು ಅಪೀಲ್ ಮಾಡಬೇಕು ಅಂತ ಅನಿಸುತ್ತೆ. ಸುಪ್ರೀಂ ಕೋರ್ಟ್ ಅವ್ರಿಗೆ ಮತ್ತೊಮ್ಮೆ ಅವ್ರನ್ನ ಅಪೀಲ್ ಮಾಡಿ ಕರ್ನಾಟಕ ರಾಜ್ಯದ ಬರದ ಪರಿಸ್ಥಿತಿನ ಮನವರಿಕೆ ಮಾಡಿ ಆರ್ಗ್ಯೂ ಮಾಡೋಂಥದ್ದು ಒಂದಾದರೆ ಡಿವಿಷನಲ್ ಬೆಂಚ್ಗೆ ಒಂದು ಅವಕಾಶ ಇದೆ ಅಂತ ಅನ್ಕೋತೇನೆ. ನಮ್ಮ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಅದನ್ನು ನಿರ್ಧಾರ ತೆಗೆದುಕೋತಾರೆ. ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನಲ್ಲಿ ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ರೈತರ ಹಿತವನ್ನು ಕಾಪಾಡೋಂಥ ದಾರಿಲಿ ಹೋಗ್ತಾರೆ ಅಂತ ನಾನು ಭಾವಿಸ್ತೇನೆ. CM ಅವರು ಸುಪ್ರೀಂ ಕೋರ್ಟ್ ಅಥವಾ CWMA ಅಂತ ಮಾತಾಡಿದಾಗ ಅವ್ರು ಏನು ಆದೇಶ ಕೊಟ್ಟಿದ್ದಾರೆ ಪಾಲಿಸಬೇಕು ಅಂತಲೇ ಹೇಳ್ಕೊಂಡು ಬಂದಿರೋದ್ರಿಂದ ಅಪೀಲ್ ಹೋಗುವಂಥ ಚಾನ್ಸಸ್ ಇದೆಯಾ ಈಗ? ಅಲ್ಲ, ಈಗ ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕಾಗಿರೋಂಥದ್ದು, ತಮಿಳ್ನಾಡಿಗೆ ನಮ್ಮ ಥರ ಬರ ಪರಿಸ್ಥಿತಿ ಇಲ್ಲ. ಎರಡನೇದು, ಅವರಿಗೆ ಮುಂದಿನ ತಿಂಗಳಲ್ಲಿ ಮಾನ್ಸೂನ್ ಬರೋವಂಥದ್ದು ಇದೆ ಅಂತ ಹೇಳಿ ಮೆಟ್ರಾಲಜಿಕಲ್ ಸರ್ವೆಯವರು ಹೇಳ್ತಿರೋಂಥದ್ದನ್ನು ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಸೊ ಇವೆರಡು ಹಿನ್ನೆಲೆಯಲ್ಲಿ ಕುಡಿಯೋ ನೀರಿನ ಆದ್ಯತೆ ಪ್ರಥಮ ಕರ್ತವ್ಯ ಅನ್ನೋದನ್ನು ನಾವು ಕೇಳ್ಕೊಳ್ಳೋಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅವ್ರ ಮುಂದೆ ಮತ್ತೊಮ್ಮೆ ಅಪೀಲ್ ಹೋಗಿ ಕರ್ನಾಟಕದ ಬರದ ಪರಿಸ್ಥಿತಿ ಬಗ್ಗೆ ಎಲ್ಲ ರೀತಿಯಲ್ಲೂ ನಾವು ರಿಕ್ವೆಸ್ಟ್ ಮಾಡೋಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದನ್ನು ನನ್ನ ತಿಳುವಳಿಕೆ ಪ್ರಕಾರ ಒಂದು ಪ್ರಯತ್ನ ಮಾಡಬೇಕು. ಇಲ್ಲ ಅಂತ ಅಂದರೆ ಡಿವಿಷನಲ್ ಬೆಂಚ್ ನೆಕ್ಸ್ಟು ಅಪೀಲ್ ಹೈಯರ್ ಅಥಾರಿಟೀಸ್ಗೆ ಅಪೀಲ್ ಮಾಡೋಂಥದ್ದು ಮಾಡಬೇಕಾಗ್ಬೋದೇನೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಹನೂರು ವಿಚಾರ ನಡೀತಾ ಇದೆ ಸರ್, ಅಲ್ಲಿ ರೈತರನ್ನ ಕೊಂಡಿಟ್ಟು ಸಾಯಿಸುವಂಥ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ ಬರ್ತದೆ. ಅದ್ರ ಬಗ್ಗೆ ನನಗೂ ಅಷ್ಟು ಮಾಹಿತಿ ಇಲ್ಲ. ನಾನು ಅಸೆಂಬ್ಲಿಲಿ ಕೂತ್ಕೊಂಡು ಕೇಳ್ಕೊತಾ ಇದ್ದೇನೆ. ಒಂದು, ಮನುಷ್ಯರ ಜೀವ ಭಾಳಷ್ಟು ಮುಖ್ಯ. ಇವತ್ತು ನಮ್ಮ ಕರ್ನಾಟಕದ ಪೊಲೀಸರು ಭಾಳಷ್ಟು ಜವಾಬ್ದಾರಿ ತಂದಲ್ಲಿ ಇಲ್ಲಿವರೆಗೂ ಕರ್ನಾಟಕವನ್ನು ರಕ್ಷಣೆ ಮಾಡಿದ್ದಾರೆ. ಅದು ಚರ್ಚೆ ಆಗಲಿ, ಎಲ್ಲಿ ಏನಾಯಿತು ಎತ್ತಾಯಿತು ಅಂತ ಚರ್ಚೆ ಆದ ನಂತರ ಅದ್ರ ಬಗ್ಗೆ ಕಾಮೆಂಟ್